ಮಾವಿನಕಾಯಿ ಸೀಸನ್ ನಿನ್ನೆ ಮುಗ್ತಾ ಬಂತು. ಅಷ್ಟರೊಳಗೆ ಈ ಚಳಿಗೆ ಒಳ್ಳೆ ಮಾವಿನಕಾಯಿ ರಸಂ ಮಾಡೋಣ. ಈ ರೀತಿ ಅದೊಂದು ಪ್ಲೇಟ್ ಮೇಲೆ ಮಾವಿನಕಾಯಿನ ನೀವು ಬೇಯಕ್ಕೆ ಇಟ್ಕೊಳ್ಳಿ. ಅಷ್ಟರೊಳಗೆ ಮಾವಿನಕಾಯಿ ಸುಡ್ತಾ ನೀವು ಬೆಳ್ಳುಳ್ಳಿ, ಜೀರಿಗೆ, ಮೆಣಸನ್ನ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡು, ನಂತರ ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿನೂ ಬೆಂಕಿ ಮೇಲೆನೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಸುಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮಿಕ್ಸಿಗೆ ಹಾಕಬೇಡಿ, ಹಾಗೇ ಕೊಟ್ಟು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ತುಪ್ಪ ಅಂದರೆ ತುಪ್ಪ, ಇಲ್ಲ ಎಣ್ಣೆ ಅಂದರೆ ಎಣ್ಣೆ, ನೀವು ನಾರ್ಮಲ್ ಸಾಸಿವೆ ಏನು ಒಗ್ಗರಣೆ ಹಾಕೋತೀರ ರಸಮ್ಗೆ ಆ ರೀತಿ ಒಗ್ಗರಣೆ ಹಾಕ್ಕೊಂಡು, ಸ್ವಲ್ಪ ಹಿಂಗು, ರಸಮ್ಗೆ ಹಿಂಗೆ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಮಾವಿನಕಾಯಿ ಅಷ್ಟರಲ್ಲಿ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು. ಎಲ್ಲ ಕಡೆ ಬೆಂದು ಸಿಪ್ಪೆ ತೆಗೆದು ಈ ರೀತಿ ತೆಕ್ಕೋಬೇಕು. ಆ ಒಳಗಿನ ಬೀಜ ಮತ್ತು ಸಿಪ್ಪೆ ತೆಗೆದು ಫೈನ್ ನೀರು ಹಾಕದೆ ರುಬ್ಕೊಂಡು ಆ ಪೇಸ್ಟ್ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ನೀರು ಹಾಕ್ಕೋಬೇಕು. ನಂತರ ಬೆಲ್ಲ, ಸ್ವಲ್ಪ ರಸಮ್ ಪೌಡ್ರು, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಬೆಲ್ಲ ಜಾಸ್ತಿ ಹಾಕ್ಕೋಬೇಕು, ಏಕೆಂದರೆ ಆ ಹುಳಿ ಅಂಶನ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ, ಆ ಹುಳಿ ಹೊಡೆಯೋದಕ್ಕೆ ಉಪ್ಪು ಬೆಲ್ಲ ಚೆನ್ನಾಗಿ ಹಾಕ್ಕೋಬೇಕು. ಖಾರ ಕೂಡ ಮುಂದೆ ಇದ್ದರೆ ಆ ಹುಳಿ ಅಂತ ಗೊತ್ತಾಗಲ್ಲ. ಸ್ವಲ್ಪ ಖಾರ, ಉಪ್ಪು, ಬೆಲ್ಲ ತುಂಬಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆ ಮಾವಿನಕಾಯಿ ಹುಳಿಗೆ ಫ್ಲೇವರ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಒಂದೊಳ್ಳೆ ಮಾವಿನಕಾಯಿ ರಸಂ ಮಧ್ಯಾಹ್ನಕ್ಕೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು